400ಗಿಂತ ಜಾಸ್ತಿ ರಿಸರ್ಚ್ ಪೇಪರ್ಸ್ ಬರೆದಿದ್ದೀರಾ, 12ಕ್ಕಿಂತ ಜಾಸ್ತಿ ಟೆಕ್ನಿಕಲ್ ಬುಕ್ಸ್ ಬರೆದಿದ್ದೀರಾ. ಇದರ ಹಿಂದೆ ನಿಮಗೆ ಇನ್ಸ್ಪಿರೇಷನ್ ಏನು? ಇನ್ಸ್ಪಿರೇಷನ್ ಅನ್ನೋದು ಅದು ಆಕ್ಚುಲಿ ಒಳಗಡೆಯಿಂದ ಬರಬೇಕು. ನಾ ಯಾವಾಗಲೂ ಹೇಳ್ತೀನಿ, ಮೋಟಿವೇಶನ್ ಅಂಡ್ ಇನ್ಸ್ಪಿರೇಷನ್ ಕಮ್ಸ್ ಫ್ರಮ್ ವಿದಿನ್. ಅದು ಒಂಥರ ದಾಹ ನನ್ನಲ್ಲಿ. ಕಲಿಕೆಗೆ ಒಂದು ಯಾವಾಗಲೂ ದಾಹ ಇದೆ. ಏನಾದ್ರೂ ಕಲಿತಿರ್ಬೇಕು, ಏನಾದ್ರೂ ಮಾಡ್ತಿರ್ಬೇಕು ಅಂತ. ಸೊ ಮಾಡ್ತಾ ಮಾಡ್ತಾ ಅದು ಲೆಕ್ಕ ನನಗೆ, ನಾನು ಯಾವತ್ತೂ ಲೆಕ್ಕ ಇಟ್ಟೇ ಇರ್ಲಿಲ್ಲ. ಎಷ್ಟೋ ವರ್ಷಗಳು ಲೆಕ್ಕ ಇಟ್ಟೇ ಇರ್ಲಿಲ್ಲ. ಆಮೇಲೆ ಏನಾಯ್ತು, ಈ ಅಕ್ರೆಡಿಟೇಷನ್ ಎಲ್ಲ ಬಂದಾಗ ಲೆಕ್ಕಗಳು ಕೇಳಕ್ ಶುರು ಮಾಡಿದ್ರು. ಹೌ ಮೆನಿ ಪೇಪರ್ಸ್ ಹ್ಯಾವ್ ಯು ಪಬ್ಲಿಷ್ಡ್ ಅಂತ. ಅವ ತುಂಬಾ ಖುಷಿ ಕೊಡೋದು ನನಗೆ ಒಂದೊಂದು ಪೇಪರ್ ಬರೆಯೋದು. ಅಂಡ್ ಸುಮಾರಷ್ಟು ಪೇಪರ್ ಎಲ್ಲ ನಾನು 18 ಜನ ಸ್ಟೂಡೆಂಟ್ಸ್ ನ PhD ಗೆ ಗೈಡ್ ಮಾಡಿದ್ದೇನಲ್ಲ, ಸುಮಾರಷ್ಟು ಅವರೆಲ್ಲರೂ ನನ್ನ ಜೊತೆ, ಅವರು ವರ್ಕ್ಗೆ ನಾನು ಏನೇನು ಸಲಹೆ ಕೊಟ್ಟು ಮಾಡಿದ್ದು ಪೇಪರ್ಸ್ ಅದು ಎಲ್ಲಾನು. ಆಮೇಲೆ ಪ್ರಾಜೆಕ್ಟ್ ಸ್ಟೂಡೆಂಟ್ಸ್ ಮಾಡೋರಲ್ವಾ ಅವ್ರಿಗೆ ಎಲ್ಲ. ಆಮೇಲೆ ಇವಾಗ ಬೇರೆ ದೇಶಕ್ಕೆ ಹೋಗಿ ಓದೋರು ಮಕ್ಕಳು ಕೇಳೋರು ಪೇಪರ್ ಬರಿಬೇಕು ಅಂತ. ಸೊ ಅವ್ರಿಗೆ ಸ್ವಲ್ಪ ರಿಸರ್ಚ್ ಗೈಡೆನ್ಸ್ ಕೊಟ್ಟು ಬರ್ಸಿದ್ದು ಅದು ಎಲ್ಲ. ಬಟ್ ಅದು ಬರೆಯೋದು ಮಾಡೋದು ಅದೇ ತುಂಬಾ ಚೆನ್ನಾಗಿತ್ತು. ಸೊ ನಾ ಹೇಳಿದ್ನಲ್ಲ, ಲೆಕ್ಕ ಇಟ್ಟೇ ಇರ್ಲಿಲ್ಲ.